ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದೇನಪ್ಪ ಅಂದರೆ ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ಏನಪ್ಪ ಅಂದರೆ ರಾಜ್ಯಶಾಸ್ತ್ರ ಪತ್ರಿಕೆಯ 2 ಸಿರೀಸ್ ಏನಪ್ಪ ಅಂದರೆ ಇಂದೇನಪ್ಪ ಅಂದರೆ 9ರ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ತಮ್ಮೆಲ್ಲರಿಗೆ ಏನಪ್ಪ ಅಂದರೆ ಸರಳವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ನಾವು ನೋಡುವಂಥದ್ದು ನೋಡೋಣ. ಇಲ್ಲಿ ಏನಪ್ಪ ಅಂದರೆ ಇಂದು ಈಗಾಗಲೇ ಏನಪ್ಪ ಅಂದರೆ ಪಾಶ್ಚಾತ್ಯ ರಾಜಕೀಯ ಚಿಂತಕರ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ ಮತ್ತೆ ಫೆಮಿನಿಸ್ಟ್ ವಾದಿಗಳ ಬಗ್ಗೆ ನೋಡಿದ್ವಿ. ಮತ್ತೇನಂದ್ರೆ ಮುಂದಿನ ದಿನಗಳೇನಪ್ಪ ಅಂದರೆ ವರ್ತಮಾನಗಳ ಬಗ್ಗೆ ಏನಪ್ಪ ಅಂದರೆ ವರ್ತಮಾನ ವಾದಿಗಳ ಬಗ್ಗೆನೂ ಸಹ ನಾವು ನೋಡೋಣ. ಇಂದೇನಪ್ಪ ಅಂದರೆ ಕೆಸೆಟ್ ಸಿಲೆಬಸ್ಸಿಗೆ ತಕ್ಕಂತೆ ನಾವೇನಪ್ಪ ಅಂದರೆ ಭಾರತದ ಆಧುನಿಕ ರಾಜಕೀಯ ಚಿಂತಕರ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ಸರಳವಾದಂಥ ರೀತಿಯಲ್ಲಿ ನಾವು ಇಲ್ಲಿ ನೋಡೋಣ. ಯಾಕಂತಂದ್ರೆ ಇಲ್ಲಿ ಹಂತವಾದಂಥ ರೀತಿಯಲ್ಲಿ ಅಂದರೆ ಹಂತವಾದ ರೀತಿಯಲ್ಲಿ ಏನಪ್ಪ ಅಂದರೆ ತಮ್ಮೆಲ್ಲರಿಗೆ ಏನಪ್ಪ ಅಂದರೆ ಸ್ಪಷ್ಟವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಅನುಕೂಲಿರುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ನಾವೇನಪ್ಪ ಅಂದರೆ ಇಲ್ಲಿ ಈ ಸೈಡ್ ಭಾರತದ ರಾಜಕೀಯ ಚಿಂತಕರು ಆಧುನಿಕ ರಾಜಕೀಯ ಚಿಂತಕರೇನಪ್ಪ ಅಂದರೆ ಇಲ್ಲಿ ನೋಡುವಂಥದ್ದು ನಾವು ಕಾಣಲಾಗ್ತದೆ. ಏನಪ್ಪ ಅಂದರೆ ಈಗಾಗಲೇ ಅಂದ್ರೆ ಇಲ್ಲಿ ಈ ಸೈಡ್ ಲೇಖಕರು ಮತ್ತು ಈ ಸೈಡ್ ಏನಪ್ಪ ಅಂದರೆ ಅವರ ಗ್ರಂಥಗಳು ಅಂದರೆ ಯಾವ ರೀತಿಯಲ್ಲಿ ಗ್ರಂಥಗಳನ್ನು ರಚನೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಇಲ್ಲೇನಪ್ಪ ಅಂದ್ರೆ ನೋಡ್ರಿ ಅಂದರೆ ವಿ ಡಿ ಸಾವರ್ಕರ್ ಆಗಿರ್ಬೋದು, ರಾಮ್ ಮನೋಹರ್ ಆಗಿರ್ಬೋದು, ಮತ್ತು ಅರವಿಂದ್ ಘೋಷ್ ಆಗಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಇಲ್ಲೇನಪ್ಪ ಅವರು ತಮ್ಮದೇ ಆದಂದ್ರೆ ಇವರೇನಪ್ಪ ಅಂದರೆ ಕಂಪಲ್ಸರಿ ಕೆಸೆಟ್ಗೆ ಸಂಬಂಧಪಟ್ಟಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳೇ UGC ಆಗಿರ್ಬೋದು, ಕೆಸೆಟ್ಗೆ ಆಗಿರ್ಬೋದು, ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಪ್ಪ ಅಂದರೆ ಇವರು ಕಂಪಲ್ಸರಿ ಅಂದರೆ ಇರುವಂಥದ್ದು. ಇವರ ಚಿಂತನೆ ಏನಂದ್ರೆ ಇಡೀ ದೇಶಕ್ಕೆ ಅದ್ಭುತವಾದಂಥ ಕೊಡುಗೆ ನೀಡಿರುವಂಥ ಪ್ರಮುಖವಾದಂಥ ವ್ಯಕ್ತಿಗಳು. ಇಲ್ಲಿ ನೋಡ್ರಿ ವಿ ಡಿ ಸಾವರ್ಕರ್. ಈ ನಾವೇನಪ್ಪ ಅಂದರೆ ವಿ ಡಿ ಸಾವರ್ಕರ್ ಏನಪ್ಪ ಅಂದರೆ ನಾವು ವಂದಿಸಿ ಬರೆಯುವಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿ ಒಂದು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂದರೆ ಈಗಾಗಲೇ ಅಂದರೆ 1857 ಅಂದರೆ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂದ್ರೆ ಇವರು ಏನಪ್ಪ ಅಂದರೆ ಈಗಾಗಲೇ ಕೆಸೆಟ್ ಅಲ್ಲಿ ಆಗಿರ್ಬೋದು, UGC ಆಗಿರ್ಬೋದು, ಇದೇನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ಅಂದರೆ ಇದೇ ಕ್ವಶನ್ ಕೇಳಿರುವಂಥದ್ದನ್ನು ನಾವು ಬಹಳಷ್ಟು ನೋಡಲಾಗ್ತದೆ. ಇವರ ಬಗ್ಗೆ ಏನಪ್ಪ ಅಂದರೆ ನೆಕ್ಸ್ಟ್ ಮುಂದಿನ ಸ್ಲೈಡಲ್ಲಿ ನಾವು ನೋಡೋಣ. ಮತ್ತು ರಾಮ್ ಮನೋಹರ್ ಲೋಹಿಯಾ ಇವರೇನಪ್ಪ ಅಂದರೆ ಸಮಾಜವಾದಿ ಚಿಂತಕರು. ಇವರು ಏನಪ್ಪ ಅಂದರೆ ವೀಲ್ ಆಫ್ ಹಿಸ್ಟ್ರಿ ಯಾವುದಪ್ಪ ಅಂದರೆ ವೀಲ್ ಆಫ್ ಹಿಸ್ಟ್ರಿ ಇದು 1 ಇದು 2 ಅಂದ್ರೆ ಈಗಾಗಲೇ ಅಂದರೆ ಇತಿಹಾಸದ ಚಕ್ರ ಮತ್ತು ಸಮಾಜದ ನಡುವಿನಿರುವಂಥ ಒಂದು ಸಂಬಂಧದ ಬಗ್ಗೆ ಏನಂತಂದರೆ ರಾಮನವರು ಹೇಳಿರುವಂಥದ್ದು ಕಂಡಾಗ್ತದೆ. ಅರವಿಂದ್ ಘೋಷ್ ಈ ಅರವಿಂದ್ ಘೋಷ್ ಏನಪ್ಪ ಅಂದರೆ ಇವರವಾದಂಥ ಒಂದು ಗ್ರಂಥ ಯಾವುದಪ್ಪ ಅಂದರೆ ಪ್ರಿಸನ್ ಡೈರಿ ಇದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇರುವಂಥದ್ದನ್ನು ನಾವು ಕಾಣಲಾಗ್ತದೆ. ಅದೇ ರೀತಿಯಾಗಿ ಅಂದರೆ ಜಯಪ್ರಕಾಶ್ ನಾರಾಯಣ್ ಏನಪ್ಪ ಅಂದರೆ ಇವರು ಬರೆದಂಥ ಒಂದು ಗ್ರಂಥ ಏನಪ್ಪ ಅಂದರೆ ದ ವುಮೆನ್ ಸೈಕಲ್. ಇಲ್ಲಿ ನೋಡ್ರಿ ಇದರಪ್ಪ ನಮಗೆ ಕೃತಿಗಳ ಬಗ್ಗೆ ಏನಪ್ಪ ಅಂದರೆ ಸ್ಪಷ್ಟವಾದಂಥ ರೀತಿಯಲ್ಲಿ ಅಂದರೆ ನಿಮಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ಏನಂದರೆ ಇವತ್ತಂದರೆ ಶ್ರೀ ಅರವಿಂದ ಘೋಷ್ ಅವ್ರ ಬಗ್ಗೆ ಏನಪ್ಪ ಅಂದರೆ ಯಾವ್ಯಾವ ಕೆಸೆಟ್ಗೆ ಆಗಿರ್ಬೋದು, UGC ಆಗಿರ್ಬೋದು, ಇತರೆ ಪರೀಕ್ಷೆಗಳಿಗೆ ಕೇಳಿರುವಂಥದ್ದು. ಅಂದ್ರೆ ನಾವೇನಪ್ಪ ಅಂದರೆ ಇವರದ್ದು ಏನಪ್ಪ ಅಂದರೆ ಇತಿಹಾಸಿಕಲ್ ಅಂದರೆ ಹಿಸ್ಟ್ರಿಕಲ್ ಆಗಿ ನೋಡುವುದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ನಾವು ಪೊಲಿಟಿಕಲ್ ವಿಚಾರಗಳ ಬಗ್ಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕಾಗ್ತದೆ. ಯಾಕಂದ್ರೆ ಇದು ರಾಜ್ಯಶಾಸ್ತ್ರ ಪತ್ರಿಕೆ 2 ಇರೋದ್ರಿಂದ ಕೆಸೆಟ್ಗೆ ಏನಪ್ಪ ಅಂದ್ರೆ ನಾವು ನೋಡುವಂಥದ್ದು. ಶ್ರೀ ಅರವಿಂದ ಘೋಷ್ ಏನಪ್ಪ ಅಂದರೆ ಇವರು ಈಗಾಗಲೇ ಏನಪ್ಪ ಅಂದರೆ ಆಧ್ಯಾತ್ಮಿಕವಾದಿಗಳಾಗಿರ್ತಾರೆ, ಕ್ರಾಂತಿಕಾರಿಗಳಾಗಿರುವ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಅಂದ್ರೆ ಇಲ್ಲಿ ಸ್ವತಂತ್ರ ಪಡಿಬೇಕಾದ್ರೆ ಅಂದ್ರೆ ಇವರ ಒಂದು ಶ್ರಮ ಅದ್ಭುತವಾಗಿರುವಂಥದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಶ್ರೀ ಅರವಿಂದ ಘೋಷ್ ಅವರು ಏನಪ್ಪ ಅಂದರೆ ಇವ್ರದ್ದು 1878ರಿಂದ 1950 ಅಂತ ಹೇಳುವಂಥದ್ದು. ಇಲ್ಲೇನಪ್ಪ ಅಂದರೆ ಅರವಿಂದ ಘೋಷ್ ಏನಪ್ಪ ಅಂದರೆ ಆಧ್ಯಾತ್ಮಿಕ ಅರಾಜಕತೆವಾದಿ ಅಂದ್ರೆ ಸ್ಪಿರಿಚುವಲ್ ಅನಾಲಿಸಿಸ್ಟ್ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ಅದೇ ರೀತಿ ಅಂದರೆ ಇವರು ಯಾವ ರೀತಿ ಅಂದರೆ ಬ್ರಿಟಿಷರ ಹೊಸ ಸಾಹಿತ್ಯ ವಿರುದ್ಧವಾಗಿ ಏನಪ್ಪ ಅಂದರೆ ಹೋರಾಟ ಮಾಡ್ಬೇಕಾದ್ರೆ ನಿಷ್ಕ್ರಿಯವಾಗಿ ಹೋರಾಟ ಮಾಡಬೇಕು. ಅಂದ್ರೆ ಯಾವುದೇ ರೀತಿಯಲ್ಲಿ ಸಕ್ರಿಯವಾದಂಥ ಹೋರಾಟವನ್ನು ಇಲ್ಲಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಯಾಕಂದ್ರೆ ಅದರ ಜೊತೆಗೆ ಏನಪ್ಪ ಅಂದರೆ ಶ್ರೀ ಅರವಿಂದ ಘೋಷ್ ಅವರು ಇವ್ರ ಬಗ್ಗೆ ಏನಪ್ಪ ಅಂದರೆ ವರ್ಣನೆ ಮಾಡ್ತಾನೆ. ಯಾರಪ್ಪ ಅಂದರೆ ರೋಮೆನ್ ರೋಲ್ಯಾಂಡ್ ಅಂತ. ಯಾರು? ರೋಮೆನ್ ರೋಲ್ಯಾಂಡ್ ಅಂತಂದ್ರೆ
ಭಾರತದ ಚಿಂತಕರ ರಾಜಕುಮಾರ ಅಂತೇಳಿ ಕರೆಯಲಾಗ್ತದೆ. ಭಾರತದ ಚಿಂತಕರ ರಾಜಕುಮಾರ ಅಂದ್ರೆ ಇದೇನಪ್ಪ ಅಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ KCET ಕೇಳಿರುವಂತದ್ದನ್ನ ನಾವು ಕಾಣಲಾಗ್ತದೆ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿಯನ್ನು ಕಾಣಲಾಗ್ತದೆ. ಅದೇ ರೀತಿಯಾಗಿ ಇವ್ರೇನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಪಡಿಬೇಕಾದ್ರೆ ಯಾವ ಮಾರ್ಗಗಳನ್ನು ಅನುಸರಿಸಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ ಅಂದ್ರೆ ಇವರು ಸ್ವತಂತ್ರ ಪಡಿಬೇಕಾದ್ರೆ ತಮ್ಮದಾದಂತಹ ಸಶಸ್ತ್ರ ಕ್ರಾಂತಿಯನ್ನು ಮಾಡ್ತಾರೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡುವಂತ ವ್ಯಕ್ತಿ ಏನಪ್ಪ ಅಂದ್ರೆ ಅರವಿಂದ ಘೋಷ್ ಅನ್ನುವಂತ ಕಾಣಲಾಗ್ತದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಯಾರಪ್ಪ ಅಂದ್ರೆ ಅರವಿಂದ ಘೋಷ್ ಏನಪ್ಪ ಅಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ ಕ್ರಾಂತಿಕಾರಿಯಿಂದ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಕಡೆಗೆ ಏನಪ್ಪ ಅಂದ್ರೆ ಒಲವು ತೋರ್ತಾರೆ. ಅದಕ್ಕೆಲ್ಲ ಪ್ರಮುಖವಾದಂತ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಇವರು ಪ್ರೇರಣೆ ಆಗಿರ್ತದೆ. ಯಾರಪ್ಪ ಅಂದ್ರೆ ಕ್ರಾಂತಿಕಾರಿಯಿಂದ ಅವ್ರೇನಪ್ಪ ಅಂದ್ರೆ ಆಧ್ಯಾತ್ಮಿಕ ಚಿಂತನೆಗೆ ಪ್ರಮುಖವಾದಂತ ಮಹಿಳೆ ಯಾರಪ್ಪ ಅಂದ್ರೆ ಮದರ್ ಮೀರಾ ಅಲ್ಪಾಸ್ ಅಂತ ಇವರು ಪ್ರಮುಖ ಆಗಿರುವಂಥದ್ದು. ಇದರ ಒಂದು ಆಧಾರದ ಮೇಲೆ ಏನಂದ್ರೆ ಏನಪ್ಪ ಅಂದ್ರೆ ಪಾಂಡಿಚೇರಿಯಲ್ಲಿ ಏನಂದ್ರೆ ಅರವಿಂದ ಆಶ್ರಮ ಏನಂದ್ರೆ ರಚನೆ ಮಾಡುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಇವರು ಮೊದಲು ಅಂದ್ರೆ 1906ರಲ್ಲಿ ಅಂದ್ರೆ ಪೂರ್ಣ ಸ್ವರಾಜ್ಯದ ಬಗ್ಗೆ ಏನಪ್ಪ ಅಂದ್ರೆ ತಮ್ಮದಾದಂತ ರೀತಿಯಲ್ಲಿ ಘೋಷಣೆ ಮಾಡಿರುವಂಥದ್ದು ಕಾಣಲಾಗ್ತದೆ. ಅದೇ ರೀತಿಯಾಗಿ ಅಂದ್ರೆ ಇವರು ಸ್ಪೆಸಿಫಿಕ್ ಆಗಿ ಮೂವ್ಮೆಂಟ್ಸ್ ಅಂದ್ರೆ ಚಳುವಳಿಗಳು ಯಾವಪ್ಪ ಅಂದ್ರೆ ಸ್ವದೇಶಿ ಚಳುವಳಿ ಬಗ್ಗೆ ಇದು ಮಾಡ್ತಾರೆ, ಭಾರತೀಯ ರಾಷ್ಟ್ರೀಯ ಚಳುವಳಿ ಬಗ್ಗೆ ಏನಪ್ಪ ಅಂದ್ರೆ ಹೇಳುವಂಥದ್ದು ನಾವು ಕಾಣಲಾಗ್ತದೆ ಇಲ್ಲಿ. ಅದೇ ರೀತಿ ಅಂದ್ರೆ ಇವರು ಒಂದು ತಮ್ಮದಾದಂತ ರೀತಿಯಲ್ಲಿ ಒಂದು ಹೇಳಿಕೆ ಹೇಳ್ತಾರೆ. ಏನಪ್ಪ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯವು ದೇಶದ ಉಸಿರು ಅನ್ನುವಂಥ ರೀತಿಯಲ್ಲಿ ಇವರು ತಮ್ಮದಾದಂತ ರೀತಿಯಲ್ಲಿ ವಾಕ್ಯವನ್ನು ಕೊಂಡಾಗ್ತದೆ. ಇವರ ಪತ್ರಿಕೆಗಳ ಮತ್ತು ಕೃತಿಗಳ ಬಗ್ಗೆ ಏನಪ್ಪ ಅಂದ್ರೆ ನಾವು ನೋಡುವಂತ ಸಂದರ್ಭ ಅಂದ್ರೆ ಇವರ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಕರ್ಮಯೋಗಿ ಅಂದ್ರೆ ಇದೇನಪ್ಪ ಅಂದ್ರೆ UGCಯಲ್ಲಿ ಕೇಳಿರುವಂತದ್ದು ನಾವು ಕಾಣುತ್ತೀವಿ. ಯಾಕಂದ್ರೆ ಒಟ್ಟೇನಪ್ಪ ಅಂದ್ರೆ ಇವರಿಗೆ ಇಂಪಾರ್ಟೆಂಟ್ ಇರುವಂತ ಕ್ವಶನ್ ಇರ್ತದೆ. ಆಮೇಲೆ ವಂದೇ ಮಾತರಂ ಇದೇನಪ್ಪ ಅಂದ್ರೆ 1905 ಎಷ್ಟು 1905ರಲ್ಲಿ ಬಂಗಾಳ ವಿಭಜನೆ ಯಾವುದು ಬಂಗಾಳ ವಿಭಜನೆಯ ನಂತರದಲ್ಲಿ ಏನಪ್ಪ ಅಂದ್ರೆ ವಂದೇ ಮಾತರಂ ಒಂದು ಪತ್ರಿಕೆ ಏನಪ್ಪ ಅಂದ್ರೆ ಇವರು ಸಂಪಾದನೆ ಮಾಡಿರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಯಾರನ್ನು ಜಾಗೃತಿ ಮಾಡ್ಬೇಕಾದ್ರೆ ಇಲ್ಲಿ ಪತ್ರಿಕೆಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ಸಲುವಾಗಿ ಅಂದ್ರೆ ಯಾರನ್ನು ಜಾಗೃತಿ ಮಾಡ್ತಾರಪ್ಪ ಅಂದ್ರೆ ರೈತರನ್ನು ಮತ್ತು ಕಾರ್ಮಿಕರನ್ನು ಅಂದ್ರೆ ಜಾಗೃತಿ ಮಾಡುವಂತ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿ ಅಂದ್ರೆ ಇವರ ಒಂದು ಕೃತಿಗಳು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಕೃತಿ ಏನಪ್ಪ ಅಂದ್ರೆ ಇವರು ಲೈಫ್ ಡಿವೈನ್ ಆಗಿರೋದು ಅಂದ್ರೆ 1939 ಇಲ್ಲಿ ಏನಪ್ಪ ಅಂದ್ರೆ ಇವರು ತಮ್ಮದೇ ಆದಂತ ರೀತಿಯಲ್ಲಿ ಆಧ್ಯಾತ್ಮಿಕ ಬಗ್ಗೆ ಏನಪ್ಪ ಅಂದ್ರೆ ತಮ್ಮ ವಿಚಾರಗಳನ್ನು ಬರೆದಿರ್ತಾರೆ. ಒಂದು ಆತ್ಮಚರಿತ್ರೆ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದರಲ್ಲಿ ಲೈಫ್ ಡಿವೈನ್ ಆಗಿರುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾವಿತ್ರಿ ಇದು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕೆಲವು ಎಕ್ಸಾಮ್ ಅಂದ್ರೆ UGCಯಲ್ಲಿ ಕೇಳಿರುವಂತದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಅಂದ್ರೆ ಅವರ ಕೃತಿಗಳನ್ನಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು. ಮತ್ತಿದಂದ್ರೆ ಇದು ಕೂಡ UGCಯಲ್ಲಿ ಈ ಕ್ವಶನ್ ಕೇಳಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ VD ಸಾವರ್ಕರ್ ಅಂದ್ರೆ ಆಧುನಿಕ ಇವರೆಲ್ಲ ಸ್ವಾತಂತ್ರ್ಯ ಪಡೆಯುವಂತ ಒಂದು ಪ್ರಮುಖವಾದಂತ ಕ್ರಾಂತಿಕಾರಿಗಳು. ಇವರೇನಪ್ಪ ಅಂದ್ರೆ ತಮ್ಮದೇ ಆದಂತ ರೀತಿಯಲ್ಲಿ ಅಂದ್ರೆ ಅಲ್ಲಿ ಸ್ವಾತಂತ್ರ್ಯ ಪಡೆಯುವಂತ ಅಂದ್ರೆ ಅಹಿಂಸಾತ್ಮಕವಾದ ಮಾರ್ಗವನ್ನು ಅನುಸರಿಸಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಇವರು ನಮಗೆ UGC ಆಗಿರ್ಬೋದು KCET ಆಗಿರ್ಬೋದು ಇವರ ಒಂದು ಪರಿಕಲ್ಪನೆ ಯಾವ ರೀತಿಯಾಗಿ ಇತ್ತು, ಅವ್ರು ಏನು ಪ್ರತಿಪಾದಿಸಿದ್ರು ಅಂತಂದ್ರೆ ಇಲ್ಲಿ ಹಿಂದುತ್ವದ ಬಗ್ಗೆ ಏನಂದ್ರೆ ಆದ್ಯತೆ ಕೊಡುವಂತ ವ್ಯಕ್ತಿ. ಅಂದ್ರೆ ಇಲ್ಲಿ ಯಾವುದು ಹಿಂದುತ್ವ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ VD ಸಾವರ್ಕರ್ ಅಂತ ಟಿಕ್ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಮಾತೃಭೂಮಿ ಬಗ್ಗೆ ಏನಂದ್ರೆ ಹೆಚ್ಚಿನ ರೀತಿ ಕಾಳಜಿ ಇರುವಂತದ್ದು, ಸ್ವತಂತ್ರಕ್ಕಾಗಿ ಹೋರಾಡುವಂತ ಒಂದು ಭಾವನೆ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಇವರಿಗೆ VD ಸಾವರ್ಕರ್ ಏನಪ್ಪ ಅಂದ್ರೆ ಬ್ರಿಟಿಷರಿಂದ ಬಿರುದು ಕೊಡ್ತಾರೆ. ಯಾರಂದ್ರೆ ಬ್ರಿಟಿಷರೇ ಒಂದು ಬಿರುದು ಕೊಡ್ತಾರೆ. ಏನಪ್ಪ ಅಂದ್ರೆ ಕಪ್ಪು ಪಟ್ಟಿಯ ಕ್ರಾಂತಿಕಾರಿ ಅಂದ್ರೆ ಬ್ಲಾಕ್ ಲಿಸ್ಟ್ ರೆವಲ್ಯೂಷನರಿ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಇಲ್ಲಿ ಬಿರುದು ಕೊಡ್ತಾರೆ. ಇವರ ಒಂದು ಪ್ರಿನ್ಸಿಪಲ್ಸ್ ಇವರಿರುವಂತ ಒಂದು ತತ್ವಗಳು ಯಾವತ್ತ ಅಂದ್ರೆ ಹಿಂದುತ್ವದ ಬಗ್ಗೆ ಮತ್ತು ರಾಷ್ಟ್ರೀಯದ ಬಗ್ಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ನಾವು ಕಾಣಲಾಗ್ತದೆ. ಇನ್ನೊಂದೇನಪ್ಪ ಅಂದ್ರೆ ಇವರು ಯಾವ್ದಪ್ಪ ಅಂದ್ರೆ ಅಭಿನವ ಭಾರತ ಅಂದ್ರೆ 1904ರಲ್ಲಿ ಇದೇನಪ್ಪ ಅಂದ್ರೆ ಮೊದಲು ವಿದ್ಯಾರ್ಥಿಯ ಇದ್ದಂತ ಸಂದರ್ಭಗಳಂದ್ರೆ ಒಂದು ಸಂಘಟನೆ ಕಟ್ತಾರೆ. ಯಾವ್ದಂದ್ರೆ ಮಿತ್ರ ಮೇಳ ಅಂತ. ಆ ಮಿತ್ರ ಮೇಳನೇ ಮುಂದಿನಪ್ಪ ಅಂದ್ರೆ ಅಭಿನವ ಭಾರತ ಆಗಿರುವಂತದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ಮೊದಲು ಅಭಿನವ ಭಾರತಕ್ಕೆ ಮೊದಲೇನಪ್ಪ ಅಂದ್ರೆ ಮಿತ್ರ ಮೇಳ ಇರ್ತದೆ ವಿದ್ಯಾರ್ಥಿಯ ಅವಧಿಯಲ್ಲಿ. ನಂತರದಲ್ಲಿ ಏನಪ್ಪ ಅಭಿನವ ಭಾರತ ಗುಪ್ತ ಸಂಘಟನೆ ಕ್ರಾಂತಿಕಾರಿಯಾದಂತಹ ಒಂದು ಸಂಘಟನೆ ಆಗಿರುವಂತ ಕಾಣಲಾಗ್ತದೆ. ಅವರ ಆತ್ಮಕಥನ
ಅವರ ಆತ್ಮಕಥನ ಏನಪ್ಪ ಅಂದ್ರೆ ಇಲ್ಲಿ ಟ್ರಾನ್ಸ್ಪರೇಷನ್ ಫಾರ್ ಲೈಫ್ ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಇವರು ಸೋಷಿಯಲ್ ರಿಫಾರ್ಮ್ಸ್ ಅಂದ್ರೆ ಸಾಮಾಜಿಕವಾದಂತಹ ಸುಧಾರಣೆಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಜಾತಿಯ ನಿರ್ಮೂಲನೆ ಮಾಡ್ತಾರೆ ಮತ್ತು ಅಂತರ್ಜಾತೀಯ ವಿವಾಹಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಣಲಾಗ್ತದೆ. ಅಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ ಇವರ ಒಂದು ಕ್ರಾಂತಿಕಾರಿಕ ವಿಚಾರಗಳಾಗಿರ್ಬೋದು, ಇಡೀ ದೇಶದ ಒಂದು ಅಹಿಂಸೆ ರೂಪದಲ್ಲಿ ಏನಪ್ಪ ಅಂದ್ರೆ ಇವರಿಗೆ ಅಂದ್ರೆ ವಿ.ಡಿ. ಸಾವರ್ಕರ್ ಅವರಿಗೆ ಏನಪ್ಪ ಅಂದ್ರೆ ರಾಜಕೀಯವಾಗಿ ಏನಪ್ಪ ಅಂದ್ರೆ ವಿರೋಧಿ ಆಗ್ತಾರೆ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿ. ಅಂದ್ರೆ ಇವರ ವಿಚಾರಗಳಿಗೆ ಸಿದ್ಧಾಂತಗಳೇನಂದ್ರೆ ಇವರು ವಿರೋಧ ಆಗಿರುವಂತಹ ವ್ಯಕ್ತಿ ಅಂದ್ರೆ ಮಹಾತ್ಮ ಗಾಂಧಿ ಅನ್ನುವಂಥದ್ದು ಕಾಣಲಾಗ್ತದೆ. ಅದರಿಂದ ಅಂದ್ರೆ ಇದು ಈಗಾಗಲೇ ಅಂದ್ರೆ ಕೃತಿಯಲ್ಲಿ ನಾವು ಅಂದ್ರೆ ದ ಇಂಡಿಯಾ ವಾರ್ ಆಫ್ ದ ಇಂಡಿಪೆಂಡೆನ್ಸ್ ಅಂದ್ರೆ 18 ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನಾವು ಕಾಣಲಾಗ್ತದೆ. ಆಮೇಲೆ ಇದು ಹಿಂದುತ್ವ ಹೂ ಇಸ್ ದ ಹಿಂದೂ ಅಂದ್ರೆ ಇದು ಇರುವಂಥದ್ದು ನಾವು ಕಾಣಲಾಗ್ತದೆ. ಇವರ ಒಂದು ನಾಟಕ ಅಂತಂದ್ರೆ ಉಷಾ ಪರ್ವ ಅಂತ ಇದು ಪ್ರಮುಖ. ಒಟ್ಟಂದ್ರೆ ಇದೇ ಬಹಳಷ್ಟು ಎಕ್ಸಾಮ್ದಲ್ಲಿ ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ರಾಮ್ ಮನೋಹರ್ ಲೋಹಿಯಾ ಅಂದ್ರೆ ಇವರೇನಪ್ಪ ಅಂದ್ರೆ ಸಮಾಜವಾದದ ಸಿದ್ಧಾಂತಿಗಳು ಅಂದ್ರೆ ಸಮಾಜದ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ಇರುವಂತಹ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ರಾಮ್ ಮನೋಹರ್ ಲೋಹಿಯಾ ಅನ್ನೋದು ಕಾಣುತ್ತೆ. ಇವರು ಏನಪ್ಪ ಅಂದ್ರೆ ಒಂದು ಪಕ್ಷವನ್ನು ಕಟ್ತಾರೆ. ಯಾವ್ದಂದ್ರೆ ಸೋಷಿಯಲಿಸ್ಟ್ ಪಕ್ಷ ಅಂದ್ರೆ ಸಮಾಜವಾದಂತಹ ಪಕ್ಷವನ್ನು ಕಟ್ತಾರೆ. ಇವ್ರೇನಪ್ಪ ಅಂದ್ರೆ ರಾಮ್ ಮನೋಹರ್ ಏನಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿರೋಧನೆ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಬಂಡವಾಳಶಾಹಿ ವಿರುದ್ಧ ಹಾಗೂ ಕಮ್ಯುನಿಸ್ಟ್ ಅಂದ್ರೆ ಓಟ ಮಾಡ್ತಾರೆ. ಅದ್ರ ಜೊತೆ ಏನಪ್ಪ ಅಂದ್ರೆ ಇವರು ಯಾರಪ್ಪ ಅಂದ್ರೆ ರಾಮ್ ಲೋಹಿಯವರು ಒಂದು ಪ್ರತಿಪಾದನೆ ಮಾಡ್ತಾರೆ. ಅದೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಮತ್ತು ಸಮಾಜದ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆ ನೀಡುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ನೋಡಿ ಇವರಲ್ಲಿರುವಂತ ಪ್ರಮುಖ ರಾಮ್ ಮನೋಹರ್ ಬೇಕಿರುವಂತ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ KCET ಅಲ್ಲಿ ಆಗಿರ್ಬೋದು, UGC ಅಲ್ಲಿ ಆಗಿರ್ಬೋದು, ಇದರ ಕಾಂಪಿಟೇಟಿವ್ ಆಗಿರುವಂತದ್ದು ಇಂಪಾರ್ಟೆಂಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಇದು ಯಾವ್ದಂದ್ರೆ 4 ಕಂಬಗಳ 4 ಪಿಲ್ಲರ್ ಸ್ಟೇಟ್ ಅಂತ ಹೇಳಿ ಅಂದ್ರೆ ಇದು ಬಹಳಷ್ಟು ಇರುವಂತದ್ದು ನಾವು ಕಾಣ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇದು 4 ಪಿಲ್ಲರ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಗ್ರಾಮ, ಆಮೇಲೆ ಜಿಲ್ಲಾ, ಆಮೇಲೆ ರಾಜ್ಯ, ಆಮೇಲೆ ಕೇಂದ್ರ. ಅಂದ್ರೆ ಟೋಟಲ್ ಏನಪ್ಪ ಅಂದ್ರೆ ಇದೇನಪ್ಪ ಅಂದ್ರೆ ಅಧಿಕಾರಿ ಏನಪ್ಪ ಅಂದ್ರೆ ವಿಕೇಂದ್ರೀಕರಣ ಆಗಬೇಕು. ಏನಾಗಬೇಕು? ವಿಕೇಂದ್ರೀಕರಣ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗುತ್ತದೆ. ಒಟ್ಟು ಗ್ರಾಮದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯ ಮತ್ತು ಕೇರಳದಲ್ಲಿ ಅಂದ್ರೆ ಯಾವ್ದು ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ವಿಭಜನೆ ಆಗಬೇಕು ಅನ್ನುವಂಥದ್ದು ರೀತಿಯಲ್ಲಿ ಇರುವಂಥದ್ದೇ 4 ಕಂಬಗಳ ರಾಷ್ಟ್ರ ಅನ್ನುವಂಥದ್ದು 4 ಪಿಲ್ಲರ್ಸ್ ಸ್ಟೇಟ್ಸ್ ಅನ್ನುವಂಥದ್ದು. ಮತ್ತು ಸಪ್ತ ಕ್ರಾಂತಿಗಳು 7 ರೆವಲ್ಯೂಷನ್ ಅಂತಂದ್ರೆ ಅದೇನಲ್ಲ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರುವಂಥದ್ದು, ಇತರ ಅಂದ್ರೆ ಸಂಸ್ಕೃತಿಯಲ್ಲಿ ಆಗಿರುವಂಥದ್ದು ಎಲ್ಲಾ ವಿಚಾರಗಳೇನಪ್ಪ ಅಂದ್ರೆ ಇಲ್ಲಿ ಸಪ್ತಕಾಂಡ ಅಂದ್ರೆ 7 ರೆವಲ್ಯೂಷನ್ ಅಲ್ಲಿ ಇರುವಂಥದ್ದು ನಾವು ಕಾಣಲಾಗ್ತದೆ. ಇವರೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವದ ಸಮಾಜದ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಇವರೇನಪ್ಪ ಅಂದ್ರೆ 10:1 ಆರ್ಥಿಕ ನೀತಿಗೆ ಏನಪ್ಪ ಅಂದ್ರೆ ಇವರು ಹೆಚ್ಚಿನ ಮಹತ್ವವನ್ನು ಕೊಡುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಭಾಷಾ ನೀತಿ ಅಂದ್ರೆ ಲ್ಯಾಂಗ್ವೇಜ್ ಪಾಲಿಸಿ ಅಂತಂದ್ರೆ ಇದು ಶಿಕ್ಷಣ. ಯಾವುದು ಶಿಕ್ಷಣ ಏನಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಕೊಡಬೇಕನ್ನೋದು ರೀತಿ. ಅಂದ್ರೆ ಇಂಗ್ಲಿಷ್ ಅಂತಂದ್ರೆ ಅದು ಜನರಿಗೆ ಏನಾದ್ರು ಅರ್ಥವಾಗಲ್ಲ ಅನ್ನೋ ರೀತಿಯಲ್ಲಿ ಯಾರಾದ್ರೂ ರಾಮ್ ಮನೋಹರ್ ಹೇಳುವಂಥದ್ದು ನಾವು ಕಾಣಲಾಗ್ತದೆ. ಇವರ ರಾಮ್ ಮನೋಹರ್ ಲೋಹಿಯವರ ಒಂದು ಇವರೇನಪ್ಪ ಅಂದ್ರೆ ಪತ್ರಿಕಾ ಸಂಪಾದಕರು ಅಂದ್ರೆ ಎಡಿಟರ್ ಅಂದ್ರೆ ನ್ಯೂಸ್ ಪೇಪರ್ ಎಡಿಟರ್ ಆಗಿರ್ತಾರೆ. ಇವ್ರು ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಮ್ಯಾನ್ ಕೈಂಡ್ ಆಗಿರುವಂಥದ್ದು, ಚೌಕಂಬ ಹಿಂದಿಯಲ್ಲಿ ಆಗಿರ್ತದೆ. ಇದೇನಪ್ಪ ಅಂದ್ರೆ ಮ್ಯಾನ್ ಕೈಂಡ್ ಇಂಗ್ಲಿಷ್ ನಲ್ಲಿ ಇರ್ತದೆ, ಚೌಕಂಬ ಹಿಂದಿಯಲ್ಲಿ ಇರುವಂಥದ್ದು ನಾವು ಕಾಣಲಾಗ್ತದೆ. ಇವರ ಇಂಪಾರ್ಟೆಂಟ್ ಇರುವಂತ ಒಂದು ಕೃತಿ ಅಂದ್ರೆ ವೀಲ್ ಆಫ್ ಹಿಸ್ಟ್ರಿ ಅಂದ್ರೆ 1955 ಇದು ಇಂಪಾರ್ಟೆಂಟ್ ಇರುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇತರೆ ಕೃತಿಗಳನ್ನ ಇಲ್ಲಿ ನೀವು ಫಾಲೋ ಮಾಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಯಪ್ರಕಾಶ್ ನಾರಾಯಣ ಏನಪ್ಪ ಅಂದ್ರೆ ಇವರು ಕೂಡ ಸಮಾಜವಾದಿ ಚಿಂತಕರಾಗಿರ್ತಾರೆ. 1902ರಿಂದ 1979 ಅವಧಿ. ಇವರೇನಪ್ಪ ಅಂದ್ರೆ ಭೂದಾನ ಚಳವಳಿ ಅಂತಂದ್ರೆ ಇವರೇನಪ್ಪ ಅಂದ್ರೆ ಭೂದಾನ ಚಳವಳಿಗೆ ಪಾಲ್ಗೊಳ್ಳುವುದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಇವರು ಜಯಪ್ರಕಾಶ್ ನಾರಾಯಣ ಏನಪ್ಪ ಅಂದ್ರೆ ಕಾರ್ಮಿಕ ಚಳವಳಿಯಲ್ಲಿ ಇರ್ತಾರೆ. ಯಾವುದು ಕಾರ್ಮಿಕ ಚಳವಳಿ ಏನಪ್ಪ ಅಂದ್ರೆ ಭಾಗವಹಿಸಿರುವಂತ ವ್ಯಕ್ತಿ ಆಗಿರ್ತಾರೆ. ನಂತರ ಅಂದ್ರೆ ವಿನೋಬ ಭಾವೇರು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಶ್ರೀಮಂತ ಅಂದ್ರೆ ರಾಮನ ಒಬ್ಬ ವ್ಯಕ್ತಿ ಏನಂದ್ರೆ 100 ಎಕರೆ ಏನಪ್ಪ ಅಂದ್ರೆ ಸ್ವೀಕಾರ ಮಾಡಿ ಭೂಹೀನರಿಗೆ ಅಂದ್ರೆ ಬಡವರಿಗೆ ಏನಪ್ಪ ಅಂದ್ರೆ ಭೂಮಿಯನ್ನ
ಹಂಚುವಂತ ಒಂದು ಚಳವಳಿ ಮಾಡ್ತಾರೆ, ಭೂದಾನ ಚಳವಳಿ. ಆ ಚಳವಳಿ ಅಂದ್ರೆ ಭಾಗವಹಿಸುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜಯಪ್ರಕಾಶ್ ನಾರಾಯಣ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇದೇ ಒಂದು ಆಧಾರ ಮೇಲೆ ಏನಂದ್ರೆ ಭಾರತದ ಮಹಿಳಾ ಪ್ರಧಾನರಾದಂತ ಇಂದಿರಾ ಗಾಂಧಿ ಏನಂದ್ರೆ ಭೂಹೀನರಿಗೆ ಏನಂದ್ರೆ ಭೂಮಿಯನ್ನ ಹಂಚುವಂತ ಒಂದು ಕಾರ್ಯಕ್ರಮವನ್ನು ಇದೇ ಒಂದು ಸಿದ್ಧಾಂತ, ಇದೇ ಒಂದು ಮಾದರಿಯಲ್ಲಿ ಏನಂದ್ರೆ ಹಮ್ಮಿಕೊಂಡಿರುವಂತದನ್ನು ನಾವು ಈಗ ಕಾಣುವಂಥದ್ದು. ಮತ್ತೇನಂದ್ರೆ ಇವರು ಟೋಟಲ್ ರೆವಲ್ಯೂಷನ್ ಅಂದ್ರೆ ಸಂಪೂರ್ಣ ಕ್ರಾಂತಿಗೆ ಏನಪ್ಪ ಅಂದ್ರೆ ಆದ್ಯತೆ ನೀಡ್ತಾರೆ 1974ರಲ್ಲಿ. ಮತ್ತೆ ಅದೇ ರೀತಿ ಏನಪ್ಪ ಅಂದ್ರೆ ಇವರಿಗೆ ರಾಮನ್ ಮೆಗಸಿಸ್ ಪ್ರಶಸ್ತಿ ಏನಪ್ಪ ಅಂದ್ರೆ ಸಿಗುವಂತದ್ದು ನಾವು ಕಾಣುತ್ತೆ, ಯಾವ್ದು ಜಯಪ್ರಕಾಶ್ ನಾರಾಯಣ. ಮತ್ತೆ ಅದೇ ರೀತಿ ಅಂದ್ರೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಏನಪ್ಪ ಅಂದ್ರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ಸಿಗುತ್ತದೆ. ಅದೇ ನಂತರದಲ್ಲಿ ಇವರ ಒಂದು ಪಕ್ಷ ಇವರೇನಪ್ಪ ಈಗ ಜಯಪ್ರಕಾಶ್ ನಾರಾಯಣ ಅಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇರ್ತಾರೆ. ನಂತರ ದಿನಗಳೇನಪ್ಪ ಅಂದ್ರೆ ಒಂದು ಜನತಾ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಈ ಜನತಾ ಪಕ್ಷ ಸ್ಥಾಪನೆ ಮಾಡುವಂಥದ್ದು ನಾವು ಇಲ್ಲಿ ಕಾಣುತ್ತದೆ. ಇವರಿರುವಂತ ಪ್ರಮುಖವಾದಂತ ಕೃತಿಯಂದ್ರೆ ಪ್ರೆಸೆಂಟ್ ಡೈರಿ. ಈ ಪ್ರೆಸೆಂಟ್ ಡೈರಿ ಏನಂದ್ರೆ ಇದು ಮೇನ್ ಅಂದ್ರೆ 1975 ಮತ್ತು 77ರಲ್ಲಿ ನಡೆದಂತ ತುರ್ತು ಪರಿಸ್ಥಿತಿ, ಯಾವುದು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಅಂದ್ರೆ ಸರ್ಕಾರದ ವಿರುದ್ಧ ಏನಪ್ಪ ಅಂದ್ರೆ ಇವರು ಹೋರಾಟ ಮಾಡ್ತಾರೆ. ಯಾರಪ್ಪ ಅಂದ್ರೆ ಜಯಪ್ರಕಾಶ್ ಅವರು ಇದರಲ್ಲಿರುವಂತಹ ಅಂಶಗಳ ಬೇಕಂದ್ರೆ ಪ್ರೆಸೆಂಟ್ ಡೈರಿಯಲ್ಲಿ ಎಂಟ್ರಿ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ವೈಟ್ ಸೋಷಿಯಲಿಸಂ 1936ರಲ್ಲಿ ಇರುವಂತದ್ದು, ಫ್ರಮ್ ಸೋಷಿಯಲಿಸ್ಟ್ ಅಂಡ್ ಸರ್ವೋದಯ 1957ರಲ್ಲಿ ಅನ್ನುವಂಥದ್ದು ನಾವು ಇಷ್ಟು ಮಾಹಿತಿ ಇದ್ರೆ ನಿಮಗೆ ಸಾಕು. ಅಂದ್ರೆ ಸಂಪೂರ್ಣ ಸ್ವತಂತ್ರ ಆಗಿರುವಂತದ್ದು. ಮತ್ತಿನ್ನೊಂದ್ರೆ ಇದು ಪ್ರೆಸೆಂಟ್ ಡೈರಿ ಇದೇನಪ್ಪ ಅಂದ್ರೆ ಇವೆಲ್ಲ UGCಯಲ್ಲಿ ಮತ್ತು KCET ಅಲ್ಲಿ ಏನಪ್ಪ ಅಂದ್ರೆ ಕೇಳಿರುವಂತದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇದು ಇಂಪಾರ್ಟೆಂಟ್ ಇರುವಂತದ್ದು. ನೆಕ್ಸ್ಟ್ ಅಂದ್ರೆ ಮತ್ತೆ ಇನ್ನೊಂದಂದ್ರೆ ಎರಡನೇ ಪ್ರಶ್ನೆದಲ್ಲಿ ಏನಪ್ಪ ಅಂದ್ರೆ ನಾವು ಇಲ್ಲಿ ಜೋಡಿಗಳನ್ನು ನೋಡ್ತೇವೆ. ಇಲ್ಲಿ ಏನಪ್ಪ ಅಂದ್ರೆ ಈ ಕೆಳಗಳಲ್ಲಿ ಯಾವ ಜೋಡಿ ಸರಿಯಾದ ಹೊಂದಿಕೆ ಆಗಿದೆ ಅನ್ನೋದ್ರಿಂದ ನೋಡುವಂತ ಸಂದರ್ಭದಲ್ಲಿ ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಅಂದ್ರೆ ರಾಜಕೀಯ ಕೊಳುವಿಕೆ, ಪೊಲಿಟಿಕಲ್ ಡಿಕೈರ್ ಅನ್ನೋ ರೀತಿಯಲ್ಲಿ, ಫ್ರೆಡರಿಕ್ಸ್ ಅವರು ಪ್ರಿಸ್ಮೆಟಿಕ್ ಸಮಾಜ ಅಂದ್ರೆ ಪ್ರಿಸ್ಮೆಟಿಕ್ ಸೊಸೈಟಿನ, ಮತ್ತು ಡೇವಿಡ್ ಈಸ್ಟನ್ ನಾಗರಿಕ ಸಂಸ್ಕೃತಿನ, ಸಿವಿಕ್ ಕಲ್ಚರ್ನ, ಮತ್ತು ಡೇವಿಡ್ ಆಫ್ಟರ್ ರಾಜಕೀಯ ಆಧುನೀಕರಣ ಅನ್ನೋ ರೀತಿಯಲ್ಲಿ ನಾವು ನೋಡಿದಂತ ಸಂದರ್ಭ ಏನಪ್ಪ ಅಂದ್ರೆ ಅಷ್ಟು ಏನಪ್ಪ ಅಂದ್ರೆ ಇಲ್ಲಿ ರೈಟ್ ಇರುವಂತದನ್ನು ನಾವು ಇಲ್ಲಿ ಕಾಣಬೇಕು. ಅಂದ್ರೆ ಸ್ಯಾಮ್ಯುಯಲ್ ಮತ್ತೆ ಫ್ರೆಡರಿಕ್ ಡೇವಿಡ್ ಇಲ್ಲೆಲ್ಲ ಅಂದ್ರೆ ಇಲ್ಲಿ ನಾವು ಅಂದ್ರೆ ಆನ್ಸರ್ ಹೊಂದಿರೋದು ನೋಡ್ರಿ. ಇಲ್ಲಿ ಯಾವ್ದಂದ್ರೆ ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಇದರಲ್ಲ ರಾಜಕೀಯ ಅವನತಿ ಮತ್ತು ರಾಜಕೀಯ ಅಭಿವೃದ್ಧಿ ಬಗ್ಗೆ ಅಂದ್ರೆ ಮೊದಲು ಅಂತರ ಸಂಬಂಧವನ್ನು ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ಯಾಮ್ಯುಯಲ್ ಹಂಟಿಂಗ್ಟನ್. ಮತ್ತೆ ಅದೇ ರೀತಿ ಅಂದ್ರೆ ಫ್ರೆಡರಿಕ್ಸ್ ಇವ್ರೇನ್ ಮಾಡ್ತಾರೆ ಪ್ರಿಸ್ಮೆಟಿಕ್ ಸಮಾಜ ಏನಪ್ಪ ಅಂದ್ರೆ ಈಗಾಗಲೇ ಅಂದ್ರೆ ಆಡಳಿತದಲ್ಲಿ ಜನರೇನಪ್ಪ ಅಂದ್ರೆ ಭಾಗವಹಿಸುವಂತದ್ದು. ಇಲ್ಲಿ ಏನಂದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಯಾವ್ದಪ್ಪ ಅಂದ್ರೆ ಎಡಪಂಥೀಯ ಮತ್ತು ಇನ್ನೊಂದು ಬಲಪಂಥೀಯ ಇದರ ಒಂದು ವಿಚಾರಗಳನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಎಡಪಂಥೀಯ ಮತ್ತು ಬಲಪಂಥೀಯ ಇಲ್ಲಿ ಇವರ ವಿಚಾರಗಳೇನಪ್ಪ ಅಂದ್ರೆ ಎಡಪಂಥೀಯ ಅಂತಂದ್ರೆ ಇವರು ಬದಲಾವಣೆಯನ್ನು ಕಾಣ್ತು. ಇವ್ರೇನಪ್ಪ ಅಂದ್ರೆ ಯಥಾಸ್ಥಿತಿ ಏನಪ್ಪ ಅಂದ್ರೆ ಇಲ್ಲಿ ಕಾಪಾಡುವಂಥದ್ದು ಕಾಣ. ಅಂದ್ರೆ ಎರಡು ವಿಚಾರಗಳೇನಪ್ಪ ಅಂದ್ರೆ ಸಮತೂಕದಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ಆಡಳಿತ ಏನಾಗ್ತದ ನಾಶ ಆಗ್ತದ. ಪ್ರಿಸ್ಮೆಟಿಕ್ ಸಮಾಜ ಅಂದ್ರೆ ಅಸಮತೋಲನವನ್ನು ಕಳೆದುಕೊಳ್ತದ, ಬ್ಯಾಲೆನ್ಸ್ ಅನ್ನು ಕಳೆದುಕೊಳ್ತದ ಅನ್ನೋ ರೀತಿಯಲ್ಲಿ ಯಾರಾದ್ರೆ ಪ್ರಿಸ್ಮೆಟಿಕ್ ಸಮಾಜದಲ್ಲಿ ನಾವು ಕಾಣಲಾಗ್ತದೆ. ಹೀಗೆ ಡೇವಿಡ್ ಈಸ್ಟನ್ ಅವರ ನಾಗರಿಕ ಸಂಸ್ಕೃತಿ ಅಂದ್ರೆ ನಾಗರಿಕ ಅಂದ್ರೆ ಸಿವಿಕ್ ಕಲ್ಚರ್ ಅಂದ್ರೆ ಒಂದು ದೇಶದಲ್ಲಿರುವಂತ ಸಮಾಜದಲ್ಲಿ ಸಂಸ್ಕೃತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಮನೋಭಾವ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದ್ರೆ ಇಲ್ಲಿ ಒಳಗೊಂಡಿರ್ತವ ಅನ್ನೋ ರೀತಿ. ಯಾಕಂದ್ರೆ ಡೇವಿಡ್ ಆಫ್ಟರ್ ಅವರು ರಾಜಕೀಯ ಆಧುನೀಕರಣ ಅಂದ್ರೆ ಪೊಲಿಟಿಕಲ್ ಮಾಡರ್ನೈಸೇಷನ್ ಬಗ್ಗೆ ಕೇಳುವಂತ ನಾವು ಕಾಣಿದ್ವಿ. ಆನ್ಸರ್ ರೈಟ್ ಇರುವಂತ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಇಲ್ಲಿ ಯಾವ್ದಪ್ಪ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಡದಂತೆ ಇವು ಯಾಕಂದ್ರೆ ಕೆಲವು ಈಜಿ ಇರ್ತವೆ. ಈಜಿ ಇದ್ದ ತಕ್ಷಣ ನೀವು ನೋಡಿ ಕರೆಕ್ಟ್ ಆಗಿ ನೀವು ಅಂಕಗಳನ್ನು ಪಡೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಬಹುದು. ನೀವು ಇಲ್ಲಿ ಈಜಿ ಇದ್ದಂತ ಸಂದರ್ಭ ಏನಂದ್ರೆ ಯಾವುದೇ ರೀತಿಯಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ನೋಡಿ ಚುನಾವಣಾ ಆಯೋಗ ಇದೆ. ಈ ಚುನಾವಣಾ ಆಯೋಗ ಅಂತಂದ್ರೆ 324 ಇದು ಇರುವಂತದ್ದು. ಇಲ್ಲಿ ಅಂದ್ರೆ 324ರಿಂದ 329 ಏನಂತಂದ್ರೆ ಇವು ವಿಧಿಗಳಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಹಣಕಾಸು ಅಂದ್ರೆ ಈಗಾಗಲೇ ಎಲ್ಲಾ ಎಕ್ಸಾಮ್ ನಲ್ಲಿ ಕೇಳಿರುವಂತದ್ದು ನಾವು 280 ಕಾಣ್ತೇವೆ. ಕೇಂದ್ರ ಲೋಕಸೇವಾ ಆಯೋಗ ಅಂತಂದ್ರೆ 315 ಮತ್ತು ಭಾಷೆ ಅಲ್ಪಸಂಖ್ಯಾತರ ಆಯೋಗ ಅಂತಂದ್ರೆ
ವಿಧಿ 350 ಅನ್ನೋದ್ರಲ್ಲಿ ಕಾಣಾಗ್ತದೆ. ಇದೇನಪ್ಪ ಅಂದ್ರೆ ಈ KCET ಅಲ್ಲಿ ಈಗಾಗಲೇ ಕೇಳಿರುವಂತ ನಾವು ಕಾಣಾಗ್ತದೆ. ಮತ್ತು ಅದೇ ರೀತಿ UGC ಅಲ್ಲಿ ಕೇಳಿದ್ದಾರೆ ಮತ್ತು ಸಿ ಗ್ರೂಪದಲ್ಲಿ ಈ ಕ್ವಶನ್ ಕೇಳಿರುವಂತದನ್ನು ನಾವು ಅಂದ್ರೆ ವೆರಿ ಇಂಪಾರ್ಟೆಂಟ್ ಇರುವಂತದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇಂಥವೆಲ್ಲ ಅಂದ್ರೆ ಆರ್ಟಿಕಲ್ ಬಗ್ಗೆ ನಮಗೆ ಕಾಮನ್ ಆಗಿ ಗೊತ್ತಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೋಡ್ರಿ, ಬಡ್ತಿ ಅಂದ್ರೆ ಪ್ರಮೋಟ್ ಈ ಪದವು ಕೆಳಗಂಡ ಯಾವ ಭಾಷೆಯಿಂದ ಬಂದದ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲೆಲ್ಲ ನಮ್ಗೆ ಏನಪ್ಪ ಅಂದ್ರೆ ಯಾವ ಭಾಷೆ ಅಂದ್ರೆ ಈಗಾಗಲೇ ಅಂತಂದ್ರೆ ಲ್ಯಾಟಿನ್, ಗ್ರೀಕ್, ಫ್ರೆಂಚ್ ಅನ್ನೋದ್ರ ಬಗ್ಗೆ ಇರ್ತಾವಲ್ಲ, ಅಂಥದ್ರ ಬಗ್ಗೆ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಇರುವಂತದ್ದು ನಾವು ಕಾಣಲಾಗ್ತದೆ. ಇದೇನಪ್ಪ ಅಂದ್ರೆ ಒಂದು ಸ್ಪ್ಯಾನಿಷ್ ಭಾಷೆಯಿಂದ ಬಂದದ, ಅಥವಾ ಗ್ರೀಕ್ ಇಂದ ಬಂದದ, ಅಥವಾ ಲ್ಯಾಟಿನ್ ಇಂದ ಬಂದದ, ಅರೇಬಿಕ್ ಇಂದ ಬಂದಂತ ಕೇಳುವಂತ ಸಂದರ್ಭ ಏನಂದ್ರೆ ಇದು ಲ್ಯಾಟಿನ್ ಇಂದ ಬಂದಿರುವಂತದ್ದು. ನಾವೇನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಉಚಿತವಾದಂತ ರೀತಿಯಲ್ಲಿ ಅಂದ್ರೆ ಗ್ರೀಕ್ ಭಾಷೆಯಿಂದ ಯಾವ ಬಂದವ, ಲ್ಯಾಟಿನ್ ಭಾಷೆಯಿಂದ ಯಾವ ಬಂದವ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಇದೆಲ್ಲ ನೋಡೋದ್ರಿಂದ ನಿಮ್ಗೆ ಅನುಕೂಲ ಆಗುವಂತ ನಾವು ಕಾಣಲಾಗ್ತದೆ. ನೋಡ್ರಿ, ಲ್ಯಾಟಿನ್ ಪದಗಳು ನೋಡ್ರಿ, ಇವೆಲ್ಲ ಲ್ಯಾಟಿನ್ ಪದಗಳು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇವೆಲ್ಲ ಗ್ರೀಕ್ ಪದಗಳು. ಇವೇನಪ್ಪ ಅಂದ್ರೆ ನಿಮ್ಗೆ ಪರಿಪೂರ್ಣವಾದಂತ ಮಾಹಿತಿ. ನೋಡಿ, ಪೊಲಿಟಿಕಲ್ಸ್ ಇದೆಲ್ಲ ಇದು ರಾಜ್ಯಶಾಸ್ತ್ರ ಲ್ಯಾಟಿನ್ ಪದದಿಂದ ಬಂದದ. ಮತ್ತೆ ನೇಷಿ ಇರೋದು ರಾಷ್ಟ್ರ ಎಂಬುದು ಲ್ಯಾಟಿನ್ ಪದದಿಂದ. ಸೂಪರ್ನಸ್ ಯಾವುದು ಪರಮಾಧಿಕಾರ ಬಗ್ಗೆ ಲ್ಯಾಟಿನ್ ಇಂದ. ಲಿಬರ್ಟ್ ಎಂಬುದು ಸ್ವಾತಂತ್ರ್ಯ, ಇದು ಲ್ಯಾಟಿನ್ ಬಂದದ. ರಂಪೇರ್ ಇದು ಭ್ರಷ್ಟಾಚಾರ ಬಂದು ಲ್ಯಾಟಿನ್ ಇಂದ ಬಂದಿರುವಂತದ್ದು. ಈ ಸೈಡ್ ಎಲಿಗರ್ ಚುನಾವಣೆ, ಇದು ಕೂಡ ಲ್ಯಾಟಿನ್. ಟೆರರ್ ಭಯೋತ್ಪಾದನೆ, ಇದು ಲ್ಯಾಟಿನ್. ಮತ್ತು ಪೊಲೀಸ್ ಸಮ್ಮಿಶ್ರ ಸರ್ಕಾರ, ಇದು ಲ್ಯಾಟಿನ್. ಯಾರಂದ್ರೆ ಸಾರ್ವಜನಿಕ, ಇಲ್ಲೇನಪ್ಪ ಅಂದ್ರೆ ಮತ್ತು ಮಿನಿಸ್ಟರ್ ಅಂದ್ರೆ ಸೇವೆ, ಅಂದ್ರೆ ಸಾರ್ವಜನಿಕವಾದಂತ ಒಂದು ಸೇವೆ. ಇವೆಲ್ಲ ಯಾವುದು ಲ್ಯಾಟಿನ್ ಅಲ್ಲಿ ಬರುವಂತ ನಾವು ಕಾಣಾಗ್ತದೆ. ಇದೆಲ್ಲ ಗ್ರೀಕ್ ಪದಗಳು. ಅಂದ್ರೆ ಈ ಪಾಲಿಸ್ ಮತ್ತು ನಗರ ಇವೆಲ್ಲ ಬಂದ್ರೆ ಈಗಾಗಲೇ ನಾವು ಗ್ರೀಕ್ ಪದದಲ್ಲಿ ಬರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಟ್ ಅಂದ್ರೆ ಸಂವಿಧಾನ, ಇದು ಗ್ರೀಕ್ ಅಂತ ಬಂದಿರುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಕ್ರಟೋಸ್ ಮತ್ತು ಡೆಮೋಸ್ ಅಂದ್ರೆ ಈ ಪ್ರಜಾಪ್ರಭುತ್ವ ಬಗ್ಗೆ. ಕ್ರಟೋಸ್ ಅಂದ್ರೆ ಆಳ್ವಿಕೆ, ಡೆಮೋಸ್ ಅಂದ್ರೆ ಜನ ಅನ್ನುವಂಥದ್ದು. ಥಿಯರಿ ಅಂತಂದ್ರೆ ಗ್ರೀಕ್ ಪದ ಏನಪ್ಪ ಅಂದ್ರೆ ಈ ಸಿದ್ಧಾಂತ ಏನಪ್ಪ ಅಂದ್ರೆ ಇಲ್ಲಿ ಗ್ರೀಕ್ ಪದ. ಈ ರೀತಿಯಾಗಿ ಲ್ಯಾಟಿನ್, ಗ್ರೀಕ್ ಈ ರೀತಿ ಏನಪ್ಪ ಅಂದ್ರೆ ನೀವು ಸಪರೇಟ್ ಆಗಿ ಇದು ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಇರುವಂತ ಈ ಯೂಟ್ಯೂಬ್ ನೋಡೋದ್ರಿಂದ ನೀವು ರೈಟ್ ಮಾಡಿಕೊಂಡ್ರೆ ನಿಮಗೆ ಈಜಿ ಆಗುವಂತ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಈಗ ಅಂದ್ರೆ ಒಂದು ಕೊನೆಯ ಕ್ವಶನ್ ಏನಪ್ಪ ಅಂದ್ರೆ ತೃತೀಯ ವಿಶ್ವ. ಇದೇನಪ್ಪ ಅಂದ್ರೆ KCETಗೆ ಸಂಬಂಧಪಟ್ಟಂತೆ ಕೇಳಿರುವಂತ ನಾವು ಕಾಣಲಾಗ್ತದೆ. ಇಂತಹ ಪ್ರಶ್ನೆಗಳನ್ನು ನಾವೆಲ್ಲ ಪುಸ್ತಕಗಳನ್ನ ಎಲ್ಲ ರೆಫರ್ ಮಾಡಿರ್ತೀವಿ, ಆದ್ರೆ ಹೊಸ ಕ್ವಶನ್ಗಳೇನಪ್ಪ ಅಂದ್ರೆ ಬಂದಿರ್ತಾವ. ಆ ಕ್ವಶನ್ಗಳೇನಪ್ಪ ಅಂದ್ರೆ ನಾವು ಬಹಳಷ್ಟು ರಿಪೀಟ್ ಮಾಡಬೇಕಾಗ್ತದೆ. ರಿಪೋರ್ಟ್ ಮಾಡೋದು ನಿಮಗೆ ಹೆಲ್ಪ್ ಆಗುತ್ತೆ. ತೃತೀಯ ವಿಶ್ವ ಎಂಬ ಪದವನ್ನಪ್ಪ ಅಂದ್ರೆ ಮೊದಲಿಗೆ ಪರಿಚಯಿಸಿ ಬಳಸಿತ್ತು ಯಾರು ಅನ್ನೋ ರೀತಿಯಲ್ಲಿ ಕೇಳುವಂತ ಕಾರಣದ ವುಡಾಲ್ಫ್ ಹಿಟ್ಲರ್ 1939 ಮತ್ತು ಅಬ್ರಹಂ ಲಿಂಕನ್ 1947 ಮತ್ತು ಆಲ್ಬರ್ಟ್ ಸಾವೆ 1957 ಮತ್ತು ಆಲ್ಬರ್ಟ್ ಹಿನ್ಸ್ಕಾಕ್ 1951. ಈ ರೀತಿ ಕೇಳಿದಂತ ಸಂದರ್ಭ ಅಂದ್ರೆ ಇದು ಆನ್ಸರ್ ಆಲ್ಬರ್ಟ್ ಸಾವೆ 1957 ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮಗೆ ಕೊನೆಯದಾಗಿ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಅಂದ್ರೆ ಈಗಾಗಲೇ ಬಂದ್ರೆ ಟೋಟಲಿ ಇಲ್ಲಿವರೆಗೆ ನಡೆದಂತ ಕೆಲವು ರಾಜ್ಯಶಾಸ್ತ್ರ ಪತ್ರಿಕೆ 2ಗೆ ಸಂಬಂಧಪಟ್ಟಂತೆ KCET ನಲ್ಲಿ ಕೇಳಿರುವಂತ ಇಂಪಾರ್ಟೆಂಟ್ ನೇರವಾದಂತ ಪ್ರತಿಪಾದಕರಾಗಿರುವಂತದ್ದಾಗಿರಬಹುದು, ಇತರೆ ನೇರವಂತ ಮೊದಲಿಗರ ಅನ್ನುವಂಥದ್ದೇ ಆಗಿರ್ಬೋದು. ಇಂಥ ವಿಚಾರಗಳ ಬಗ್ಗೆ ನಿಮಗೆ ಗಮನಕ್ಕೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ಉಚಿತವಾದಂತ ರೀತಿಯಲ್ಲಿ ನಿಮಗೆ ಅವಕಾಶ ಇರುವಂತದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಈಗಾಗಲೇ ಬಂದ್ರೆ ಒಂದೇದು ರಾಜಕೀಯ ಸಂಬಂಧದ ಮುಖ್ಯ ಪ್ರತಿಪಾದಕರು ಯಾರು ಅಂತಂದ್ರೆ ಕಾರ್ಲ್ ಡ್ಯೂಸ್. ಅಂದ್ರೆ ಇಲ್ಲಿ ನೋಡಿ ಮನೆಯಲ್ಲಿ ಯಾವ್ದಪ್ಪ ಅಂದ್ರೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಅಂದ್ರೆ ನೆಟ್ವರ್ಕ್ ಸಂಬಂಧಪಟ್ಟಂತೆ ಪೀತಮ, ಕಮ್ಯುನಿಕೇಶನ್, ಇಮ್ಮಡಿಕೆ ಸಂವಹನ ಆಗಿರ್ಬೋದು, ಲರ್ನಿಂಗ್ ಆಗಿರ್ಬೋದು, ಇವೆಲ್ಲ ವಿಚಾರಗಳು ಏನು ಬರ್ತಂದ್ರೆ ಕಾರ್ಲ್ ಡ್ಯೂಸ್ಗೆ ಬರುವಂತದ್ದು. ಇದ್ರ ಬಗ್ಗೆ ನಮಗೆ ಸಿರೀಸ್ ಈಗಾಗಲೇ ಕಳೆದ ಕ್ಲಾಸ್ ನಲ್ಲಿ ನೋಡ್ರಿ, ಇವ್ರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಗುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಜಕೀಯ ಆಡಳಿತದ ದ್ವಂದ್ವ ಪರಿಕಲ್ಪನೆಯನ್ನು ಮೊದಲೇ ಕೊಟ್ಟವರು ಯಾರಪ್ಪ ಅಂದ್ರೆ ಫ್ರಾಂಕ್ ಹೆನ್ರಿ ಗುಡ್ನೆಸ್ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಕೆಂಪು ಪಟ್ಟಿ ಅಂದ್ರೆ ರೆಡ್ ಲಿಸ್ಟ್ ಅನ್ನು ಸೃಷ್ಟಿಸುವ ಅಧಿಕಾರಶಾಹಿಯನ್ನು ಟೀಕಿಸಿದರೆ ಯಾರಪ್ಪ ಅಂದ್ರೆ ರಾಮ್ಸೆ ಮೂರ್ ಅನ್ನುವಂಥದ್ದನ್ನ ಕಾಣಲಾಗ್ತದೆ. ವ್ಯಕ್ತಿಗತ ಸ್ವಾತಂತ್ರ್ಯದ ಪ್ರತಿಪಾದಕರಪ್ಪ ಅಂದ್ರೆ ಜೇಮ್ಸ್ ಮಿಲ್ಲರ್ ವ್ಯಕ್ತಿ ಆಗಿರ್ತಾರೆ. ಇವರೇನಪ್ಪ ಅಂದ್ರೆ ಸ್ವತಂತ್ರದ ಪ್ರತಿಪಾದಕರಾಗಿರ್ತಾರೆ. ಮತ್ತು ಅದರ ರೀತಿಯಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಂಘರ್ಷ ಮತ್ತು ಶಾಂತಿ ಅಧ್ಯಯನಗಳ ಪ್ರಮುಖ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಕೆನ್ನತ್ ಗೋಲ್ಡಿಂಗ್ ಆಗಿರುವಂತಹ ವ್ಯಕ್ತಿ ಆಗಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತದ ಮೊದಲ ಮಹಿಳಾ ವಿದೇಶಾಂಗ ಸಚಿವೆ
ಈಗ ಏನಪ್ಪ ಅಂದ್ರೆ ಸುಷ್ಮಾ ಸ್ವರಾಜ್ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಮತ್ತೆ ಅದೇ ರೀತಿ ಏನಂದ್ರೆ ಭಾರತ ಮೊಟ್ಟ ಮೊದಲ ಕಮ್ಯುನಿಸ್ಟ್ ಸಿದ್ಧಾಂತಿ ಯಾರು ಅಂತಂದ್ರೆ MN ರಾಯ್. ಅಂದ್ರೆ ಇವ್ರು ಏನಪ್ಪ ಅಂದ್ರೆ ಈಗಾಗಲೇ ಅಂದ್ರೆ ಕಮ್ಯುನಿಸ್ಟ್ ವಾದಿಗಳಾಗಿರ್ತಾರೆ. ಮತ್ತೆ ಇವರು ರ್ಯಾಡಿಕಲ್ ಬಗ್ಗೆ ಏನಪ್ಪ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂತ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿಯಾಗಿ ಇದು ನೋಡಿ ಯಾವ್ದಾದ ಸ್ಟೇಸಿಯೋಲೋಸಿಯಾ ಏನಪ್ಪ ಅಂದ್ರೆ ಇದು ಯಾವುದ್ರ ಬಗ್ಗೆ ಗೊತ್ತಾಗುತ್ತಂದ್ರೆ ಮತದಾರರ ವರ್ತನೆ ಬಗ್ಗೆ ಇಲ್ಲಿ ಗೊತ್ತಾಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಜಾತಿ ಭೇದದ ವಿರುದ್ಧ ಮೊಟ್ಟ ಮೊದಲ ಹೋರಾಡಿದ ಒಂದು ಸಂಸ್ಥೆ ಏನಪ್ಪ ಅಂದ್ರೆ ಸತ್ಯ ಶೋಧಕ ಸಮಾಜ. ಅಂದ್ರೆ ಜ್ಯೋತಿಬಾ ಫುಲೆ ಏನ್ ಮಾಡ್ತಾರೆ ಈ ಜಾತಿ ವಿರುದ್ಧ ಇಲ್ಲಿ ಅಂದ್ರೆ ಓಟ ಮಾಡಿರುವಂತ ವ್ಯಕ್ತಿ ಆಗಿರ್ತಾನೆ. ಅದೇ ರೀತಿ ತೃತೀಯ ಜಗತ್ತಿನ ದೇಶಗಳನ್ನು ಮೃದುವಾದ ರಾಷ್ಟ್ರಗಳ ಸಾಫ್ಟ್ ಸ್ಟೇಟ್ ಅಂತೇಳಿ ಗುನ್ನರ್ ಹೇಳುವಂಥದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ಅಂದ್ರೆ ಇಲ್ಲಿ ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಹೃದಯ ಎಂದು ಹೇಳ್ತಾರೆ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಜೋಸೆಫ್ ಸುಂಪೀಟರ್. ಅಂದ್ರೆ ನಾವೆಲ್ಲ ಏನಂದ್ರೆ ಈಗಾಗಲೇ ಪ್ರತಿಯೊಂದು ಸಂಸ್ಥೆಯಲ್ಲಿ ಆಗಿರುವಂಥದ್ದು ಮತ್ತೆ ಕಾಲೇಜ್ನಲ್ಲಿ ಆಗಿರುವಂಥದ್ದು ತಾವೆಲ್ಲರೂ ಏನಂದ್ರೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರ್ತಾರೆ. ಅಂತ ಸಂದರ್ಭ ಅಂದ್ರೆ ಇಂಥ ವಾಕ್ಯಗಳು ಏನಪ್ಪ ಅಂದ್ರೆ ಹೇಳೋದು ನಿಮಗೆ ಬಹಳಷ್ಟು ಹೆಲ್ಪ್ ಆಗುವಂಥದ್ದು ನಾವು ಕಾಣಲಾಗ್ತದೆ. ಮತ್ತು ಅಸ್ಮಿತೆ ಹಾಗೂ ಸ್ವಪರಿಕಲ್ಪನೆ ಪರಿಕಾರ ಎನ್ನುವ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಜಾನ್ ಡಾಕಿಗೆ ಸಲ್ಲುವಂಥದ್ದು ನಾವು ಕಾಣಲಾಗ್ತದೆ. ಮತ್ತೆ ಇನ್ನೊಂದು ನೋಡ್ರಿ, ಸಂಧಾನ ಎಂಬ ಪದವನ್ನು ಆಧುನಿಕ ಪರಿಭಾಷೆಯಲ್ಲಿ ಯಾವಾಗ ಪ್ರಥಮ ಬಳಸಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ 18ನೇ ಶತಮಾನ. ಎಷ್ಟು 18ನೇ ಶತಮಾನದಲ್ಲಿ ಬಳಕೆ ಮಾಡ್ತಾರೆ. ಇಲ್ಲಿ ಸದ್ಗುಣ ವಿಜ್ಞಾನ ಅಂತಂದ್ರೆ ಈಗಾಗಲೇ ಗೊತ್ತಿರುವಂತ ಸಾಕ್ರೆಟಿಸ್ ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಶ್ರಮ ವಿಭಜನೆ ಜಾತಿಗಳನ್ನು ಸೃಷ್ಟಿ ಮಾಡ್ತದೆ. ಈ ಶ್ರಮ ವಿಭಜನೆ ಅಂದ್ರೆ ಜಾತಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅನ್ನುವಂಥ ರೀತಿ ಕಾಣಲಾಗ್ತದೆ. ರೂಲ್ ಆಫ್ ಲಾ ಅಂತಂದ್ರೆ ಇದು ನಮ್ಮ ಭಾರತ ಸಂವಿಧಾನ ಅಂದ್ರೆ ಇಂಗ್ಲೆಂಡ್ ಸಂವಿಧಾನ ನಾವು ಎರಡೂ ಪಡೆದುಕೊಂಡಿರುವಂತ ಕಾಣ್ತದೆ. ಎಲ್ಲಾ ವ್ಯಕ್ತಿಗಳನ್ನು ಸಮಾನರೆಂದು ಅನ್ನುವಂಥ ರೀತಿಯಲ್ಲಿ ನೋಡಬೇಕನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಅಂದ್ರೆ ಕಾನೂನಿನ ನಿಯಂತ್ರಣದಲ್ಲಿ ಅವರೆಲ್ಲರನ್ನು ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಅದೇ ರೀತಿ ಸಮುದಾಯ ಅಭಿವೃದ್ಧಿಯ ಯೋಜನೆಗಳ ಪೀತಮಾನ ಯಾರಪ್ಪ ಅಂದ್ರೆ SKD ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಮತ್ತು ಈಗ ಭಾರತದ ನೇಮಕಾತಿ ಪದ್ಧತಿಯನ್ನು ಅಂದ್ರೆ ನೇಮಕಾತಿ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡ್ತಾರಲ್ಲ ಅಂತ ಸರ್ಕಾರದ ಒಂದು ಉದ್ಯೋಗ ಕೊಡ್ಬೇಕಂದ್ರೆ ಅವರಿಗೆ ಅರ್ಹತೆ ಆದ ಮೇಲೆ ನೇಮಕ ಮಾಡಿಕೊಳ್ಬೇಕಂತ ಹೇಳಿ ಯಾರು ಹೇಳ್ತಾರ ಲಾರ್ಡ್ ಮೆಕಾಲೆ ಅವರು ಹೇಳ್ತಾರೆ. ಅದೇ ರೀತಿ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಇದು ಅಂದ್ರೆ ಯಾವಾಗ ರಾಯಭಾರತ್ವವು ಅಂತ್ಯಗೊಳ್ಳುತ್ತಿದೆಯೋ ಆವಾಗ ಏನಂತಾರೆ ಯುದ್ಧ ಏನಂದ್ರೆ ಪ್ರಾರಂಭ ಆಗ್ತದ ಅನ್ನೋದು ರೀತಿ ಕಾಣ್ತಾರೆ. ರಾಯಭಾರತ ಯಾವ ಕೊನೆಗಾಗ್ತದೆ ಅವಾಗ ಏನಾಗ್ತದೆ ಯುದ್ಧ ಆರಂಭ ಆಗುವಂತ ನಾವು ಕಾಣಲಾಗ್ತದೆ. ಇದು ಯಾರಪ್ಪ ಅಂದ್ರೆ ಹಿಟ್ಲರ್ ಹೇಳುವಂತ ನಾವು ಕಾಣಲಾಗ್ತದೆ. ರಾಜ್ಯ ಎಂಬುದು ಭೂಮಿಯ ಮೇಲೆ ದೇವರ ನೆಡಿ ಅಂತೇಳಿ ಯಾರು ಹೇಳ್ತಾರೆ ಅಂದ್ರೆ ಹೆಗಲರು ಹೇಳುವಂತ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಅಂದ್ರೆ ಈ ರೀತಿಯಿಂದ ನಮ್ಮ ಲೈಸೆನ್ಸ್ ಅವರಿಂದ ನಮ್ಮೆಲ್ಲರಿಗೂ ಮಾಹಿತಿಯನ್ನು ಸರಳದಲ್ಲಿ ಕೊಡ್ತಾ ಇದ್ವಿ. ಇಲ್ಲಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.